ಡಾಕ್ಯುಮೆಂಟ್ರಿ ಮಾಡ್ತಾ ಇದೀವಿ. ಯೂಟ್ಯೂಬರ್ ಯೂಟ್ಯೂಬ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ತುಮಕೂರಿನ ಕ್ಯಾಸಂದ್ರ ಬಳಿ ಇರುವಂತಹ HMT ಫ್ಯಾಕ್ಟ್ರಿಯ ಪಕ್ಕ ಫ್ಲೈಓವರ್ನ ಕೆಳಗಡೆ ಇರುವಂತಹ ಒಂದು ಹಳೆಯ ಚಿತ್ರಮಂದಿರ ಶ್ರೀರಾಜ್ ಚಿತ್ರಮಂದಿರಕ್ಕೆ ಇವತ್ತು ಭೇಟಿ ನೀಡೋಣ ಅಂತ ಬಂದಿದ್ದೀವಿ. ಬಹಳಷ್ಟು ಜನ ಕಮೆಂಟ್ ಮಾಡಿದ್ರು ಶ್ರೀರಾಜ್ ಚಿತ್ರಮಂದಿರದ ಒಂದು ವ್ಲಾಗ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಶ್ರೀರಾಜ್ ಚಿತ್ರಮಂದಿರಕ್ಕೆ ಭೇಟಿ ನೀಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇದು ಹೊರಗಡೆ ಕಾಂಪೌಂಡ್, ಮುಂದ್ಗಡೆ ಫ್ಲೈಓವರ್ ಮತ್ತು ಕೆಳಗಡೆ ಟ್ರ್ಯಾಕ್ ಇದೆ. ಶ್ರೀರಾಜ್ ಚಿತ್ರಮಂದಿರ ಹಳೆಯ ಇತಿಹಾಸವಿರುವಂತಹ ಶ್ರೀರಾಜ್ ಚಿತ್ರಮಂದಿರಕ್ಕೆ ನಾವು ಇವತ್ತು ಬಂದಿದ್ದೀವಿ. ಸೊ ನೋಡೋಣ ಮುಂದೆ. ನಾವು ತುಮಕೂರಿನ ಕ್ಯಾಸಂದ್ರ ಬಳಿ ಇರುವ ಒಂದು ಗೋಲ್ಡ್ ಒಂದು ಹಳೆಯ ಒಂದು ಚಿತ್ರಮಂದಿರಕ್ಕೆ ನಾವು ಬಂದಿದ್ದೀವಿ, ಭೇಟಿ ಮಾಡಿದ್ದೀವಿ. ಅದು ಚಿತ್ರಮಂದಿರ ಬಂದುಬಿಟ್ಟು ಶ್ರೀರಾಜ್ ಚಿತ್ರಮಂದಿರ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬ ಹಳೆಯದು. ಈ ಸಿನಿಮಾ ಥಿಯೇಟ್ರ್ ಬಂದುಬಿಟ್ಟು ತುಂಬ ಹಳೆಯದು. ಮತ್ತು ಇದು ಥಿಯೇಟ್ರ್ ಬಂದ್ ಮಾಡಿಬಿಟ್ಟು ಭಾಳ ವರ್ಷ ಆಗಿದೆ. ಸೊ ನೋಡೋಣ, ಒಳಗಡೆ ಹೋಗೋಣ, ಯಾರಾದರೂ ಇದ್ದಾರಾ ಇಲ್ವಾ ಅಂತ ಕೇಳ್ಕೊಂಡು ಒಳಗಡೆ ಹೋಗೋಣ ಬನ್ನಿ. ಇವತ್ತು ಯಾವುದೇ ನಾನು ಪಬ್ಲಿಕ್ ರಿವ್ಯೂ ತಗೊತಾ ಇಲ್ಲ. ಇವತ್ತು ಸುಮ್ಮನೆ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡೋಣ, ನೀವು ಸಪೋರ್ಟ್ ಮಾಡಿ. ಥಿಯೇಟ್ರು ನಿಮಗೆ ತೋರಿಸ್ತೀನಿ, ಥಿಯೇಟ್ರು ಹಿಂಗಡೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಥಿಯೇಟರ್ ಹದಗೆಟ್ಟಿದೆ ಅಂತ ಹೇಳ್ಬಿಟ್ಟು. ಎಲ್ಲ ಕಸ ಎಲ್ಲ ಹೊರಗಡೆ ಬಿದ್ದಿದೆ, ಒಣಗಿರೋ ಎಲ್ಲ ಬಿದ್ದಿದೆ, ಗ್ಲಾಸಸ್ ಎಲ್ಲ ಒಡೆದೋಗಿದೆ. ಶ್ರೀರಾಜ್ ಚಿತ್ರಮಂದಿರದ ಕಾಂಪೌಂಡು. ಸೊ ಎಲ್ಲ ಗ್ಲಾಸಸ್ ಎಲ್ಲ ಹೊಡೆದೋಗಿದೆ. ಶ್ರೀರಾಜ್ ಕಸ ಎಲ್ಲ ಬಿದ್ದಿದೆ. ಮೇನ್ ಗೇಟ್, ಟಿಕೆಟ್ ಕೊಡುವಂತಹ ಸ್ಥಳ. ಸೆಕೆಂಡ್ ಕ್ಲಾಸ್ 2ನೇ ತರಗತಿ ರೂ 29 ರೂಪಾಯಿ ಅಂತೆ ಟಿಕೆಟ್ ಸೆಕೆಂಡ್ ಕ್ಲಾಸ್ ಓಲ್ಡ್ ಟೈಮಲ್ಲಿ. ಪೋಸ್ಟರ್ ಹೊಡೆಯುವಂಥ ಗೋಡೆ. ಇದು ಶ್ರೀರಾಜ್ ಚಿತ್ರಮಂದಿರ. ಕಡೆ ಶ್ರೀರಾಜ್ ಥಿಯೇಟ್ರ್ ಅಂತ ಹೇಳ್ಬಿಟ್ಟು ಹಳೇ ಚಿತ್ರಮಂದಿರ. ಅದರ ಬಗ್ಗೆ ನಮ್ಮ ಜೊತೆಗಿದ್ದಾರೆ ಜಮೀಲ್ ರಾಜ್, ನಮ್ಮ ಅಪ್ಪಾಜಿ. ಅದ್ರ ಬಗ್ಗೆ ಹೇಳ್ತಾರೆ. ಇಲ್ಲಿ ಯಾರಿಗಾದ್ರೂ ಕೇಳೋಣ ಅಂತಂದರೆ ಯಾರೂ ಇಲ್ಲ. ಇಡೀ ಥಿಯೇಟ್ರ್ ಖಾಲಿ ಇದೆ, ಗಬ್ಬು ಎದ್ದುಬಿಟ್ಟಿದೆ. ಒಬ್ಬರು ಯಾರೋ ವಾಚ್ಮ್ಯಾನ್ ಕೂಡ ಹೋಗ್ತಾ ಇದ್ದಾರೆ ನೋಡಿ, ಅಲ್ಲಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಸರಿ, ನಮಸ್ಕಾರ. ಈಗ ತಾನೇ ಹೇಳಿದೆ ಶ್ರೀರಾಜ್ ಥಿಯೇಟ್ರ್ ಅಂತ ಹೇಳ್ಬಿಟ್ಟು. ಇದೇ ಶ್ರೀರಾಜ್. ಇಲ್ಲೂ ಕೂಡ ಓಪನ್ ಆಗಿತ್ತು ಹೊಸದ್ರಲ್ಲಿ. ನಾವು ಸುಮಾರು ಸಿನಿಮಾಗಳು ಬಂದು ಸಿನಿಮಾ ನೋಡ್ತಾ ಇದ್ವಿ. ಸುಮಾರು ಸಿನಿಮಾ, ಸ್ವಾತಿ ಆಗಿರ್ಬೋದು, ಆಮೇಲೆ ಗಂಧದ ಗುಡಿ ಭಾಗ 2 ಅದು ಕೂಡ ನಾವಿದೆ ನೋಡಿದ್ದು. ಆಮೇಲೆ ನಮ್ಮ ಫ್ಯಾಮ್ಲಿ, ನಮ್ಮ ಮಿಸಸ್ ಜೊತೆ ಕೂಡ ಒಂದು ಸಿನಿಮಾ ನೋಡಿದ್ವಿ. ಆಮೇಲೆ ಇವನ ಜೊತೆ ಕೂಡ ಶೌರ್ಯ ಅಂತ ಒಂದು ಸಿನಿಮಾ ನೋಡಿದ್ವಿ. ನಾನು ಕೂಡ ಪಾತ್ರ ಮಾಡಿದ್ದೆ. ಆಮೇಲೆ ಲಾಸ್ಟ್ ಮೂವಿ ಬಂದುಬಿಟ್ಟು ಅಣ್ಣಾತೆ ಅಂತ ನೋಡಿದ್ವಿ, ನಾವಿಬ್ಬರು ಕೂಡ ಅದಕ್ಕೆ. ಅದು ರಿವ್ಯೂ ಕೂಡ ತಾಂಡಿದ್ವಿ. ಆಮೇಲೆ ಇದು ಥಿಯೇಟ್ರ್ ಭಾಳ ಚೆನ್ನಾಗಿ ಇತ್ತು ಆ ಟೈಮಲ್ಲಿ. ಆವಾಗ ಎಂಟರ್ಟೈನ್ಮೆಂಟ್ ಯಾವುದೂ ಇರಲಿಲ್ಲ, ಬರ್ತಿದ್ರು ಜನ. ಈಗ ಆಮೇಲೆ ಆವಾಗಲಿಂದಲೂ ಈ ಥಿಯೇಟ್ರಿಗೆ ಏನಪ್ಪ ಪ್ರಾಬ್ಲಮ್ ಇದೆ, ಈ ಬ್ರಿಡ್ಜ್ ಕೆಳಗಡೆ ಇವರು ಥಿಯೇಟ್ರ್ ಮಾಡಿದ್ದಾರೆ. ಅದರಿಂದ ಸ್ವಲ್ಪ ಜನಗಳಿಗೆ ಸುಮಾರು ಜನ ಗೊತ್ತಿಲ್ಲ. ಈ ಜನರೇಷನ್ಗೂ ಸುಮಾರು ಗೊತ್ತೇ ಇಲ್ಲ ಬಿಡಿ. ಈಗ ನಾವು ಹಳಬರು ಅಂದರೆ ನಮ್ಮ ಬಂದು ಹೋಗ್ತಾ ಇದ್ದೀವಿ, ನಾವು ಫ್ರೆಂಡ್ಸ್ ಸರ್ಕಲ್ ಎಲ್ಲ ಬಂದಿದ್ದು. ಸುಮಾರು ಸಿನಿಮಾ ಇಲ್ಲೂ ಕೂಡ ನಮಗೆ ನೋಡಿ, ಟ್ರ್ಯಾಕ್ ಮೇಲೆ ಬಂದುಬಿಟ್ರೆ ಸೀದಾ ಟ್ರ್ಯಾಕ್ ವಾಕ್ ಮಾಡ್ಕೊಂಬಂದ್ಬಿಡ್ತಿತ್ತು. ಈ ಟ್ರ್ಯಾಕಿಂದನೇ ಸೀದಾ ಈಗ ಜಂಪ್ ಹೊಡೆದ್ಬಿಟ್ಟು ನಾವು ಥಿಯೇಟ್ರು ಇಲ್ಲಿ ಬಂದು ಸಿನಿಮಾ ನೋಡಿಕೊಂಡು ಹೋದರೆ ಬೈಕು ಇಲ್ಲಾಂದ್ರೆ ಫ್ರೆಂಡ್ಸ್ ಆಟೋ ಗೀಟೋ ಏನಾಗಿಲ್ಲ ಅಂದರೆ ಟ್ರ್ಯಾಕ್ ಮೇಲೆ ಒಂದೇ ರೂಟ್ ನಮ್ಮ ಮನೆ ಬರ್ತೀವಿ ನಾವು. ಇಲ್ಲಿ ಬಂದು ಸಿನಿಮಾ ನೋಡ್ತಿದ್ವಿ. ಚೆನ್ನಾಗಿತ್ತು ಥಿಯೇಟ್ರು. ಆಮೇಲೆ ಔಟ್ಸೈಡ್ ಲಕ್ಷ್ಮಿಗಿಂತ ದೂರ ಇತ್ತಲ್ಲ, ಇನ್ನೊಂದು ಸ್ವಲ್ಪ ನಮಗೆ ಇಂಟ್ರೆಸ್ಟ್ ಬಂದು ನೋಡ್ತಾ ಇದ್ವಿ ಸಿನಿಮಾ. ಆಮೇಲೆ ಯಾವುದೋ ಕಾರಣ ಏನು ಗೊತ್ತಿಲ್ಲ, ಲಾಸ್ಟು ಅಣ್ಣಾತೆ ಅಂತ ಒಂದು ಸಿನಿಮಾ ನೋಡಿದ್ವಿ, ರಿವ್ಯೂನು ಮಾಡಿದ್ವಿ. ಆಮೇಲೆ ಯಾವುದೋ ಕಾರಣದಿಂದ ಆ ಚಾನಲಲ್ಲಿ ನಮ್ಮದು ಚಾನಲ್ ಬ್ಯಾನ್ ಆಗಿದೆ. ಅದಕ್ಕೋಸ್ಕರ ಮತ್ತೆ ಇಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಬಂದು ವೀಡಿಯೋ ಮಾಡ್ತಾಯಿದ್ದೀವಿ.
ಈ ಥರ ಆದರೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಯಾಕಂದರೆ ಆ ಟೈಮಲ್ಲಿ ನಾವು ನೋಡಿರೋದೆಲ್ಲ ಲಾಟ್ ಆಫ್ ಮೆಮೊರೀಸ್ ಇದೆ. ಅಷ್ಟೊಂದು ನಮಗೆ ಭಾಳ ಬೇಜಾರು ಅನಿಸುತ್ತೆ. ಚೆನ್ನಾಗಿತ್ತು ಒಂದು ನಮ್ಮ ಕಾಲದಲ್ಲಿ, ಭಾಳ ಚೆನ್ನಾಗಿತ್ತು. ಆವಾಗ ಮದುವೆಗಿದು ಏನೂ ಇಲ್ಲ ನಮಗೆ, ಓಡಾಟ ಬಂದು ನೋಡೋದು. ಆಮೇಲೆ ನನ್ನ ಮಕ್ಕಳು ಇಷ್ಟ ಅಲ್ಲಿ ಥಿಯೇಟ್ರ್ ಇಲ್ಲಿ ಥಿಯೇಟ್ರ್ ಅಂತ ಹೇಳ್ತಿರೋ ಸಿನಿಮಾ ಅಂತ ನಾವು ಇವ್ರಿಗೂ ಕೂಡ ಕರ್ಕೊಂಡ್ಬಂದಿದ್ದೆ ಆ ಟೈಮಲ್ಲಿ. ಲಾಸ್ಟ್ ಸಿನಿಮಾ ಬಂದುಬಿಟ್ಟು ರಜನಿಕಾಂತ್ ನಟನೆಯ ಅಣ್ಣತ್ತೆ ಸಿನಿಮಾನೇ ಲಾಸ್ಟ್ ರಿವ್ಯೂ ಕೂಡ ಮಾಡಿದ್ವಿ. ಅದು ಇನ್ನೊಂದು ಚಾನಲಲ್ಲೇ ಹೋಗ್ಬಿಡ್ತು ವಿಡಿಯೋ, ಅದಕ್ಕೋಸ್ಕರ ಬಂದು ಮಾಡ್ತಾ ಇದ್ದೀವಿ. ನೋಡೋಣ, ಯಾರಾದರೂ ಇದ್ದರೆ ಮಾತಾಡಿಸ್ತೀವಿ, ಇಲ್ಲ ಅಂದರೆ ನಾವೇ ಮಾತಾಡ್ಕೊಂಡು ಹೋಗ್ತೀವಿ. ಇಲ್ಲಿಂದ ಡೈರೆಕ್ಟ್ ಮುಂದ್ಗಡೆ ಬಂದರೆ ಒಂದು SLN ಟೆಂಟ್ ಅಂತ ಇತ್ತು, ಅದು ಕ್ಯಾಸಂದ್ರ ಬ್ಲಾಕ್. ಅಲ್ಲಿ ಹೋಗೋಕ್ಕಾದರೆ ಹೋಗ್ತೀವಿ, ಇಲ್ಲ ಅಂದರೆ ಇಷ್ಟೇ. ನಮಗೆ ಥ್ಯಾಂಕ್ ಯು ವೆರಿ ಮಚ್, ಎಲ್ರಿಗೂ ಒಳ್ಳೇದಾಗುತ್ತೆ. ಯಾರಾದರೂ ಈ ಥರ ನೋಡಿಕೊಂಡು ಯಾರಾದರೂ ಮಾತಾಡ್ಸ್ಕೊಂಡು ಬರೋದು ನೋಡಿ. ಮಹೇಶ ನಿಮ್ಮ ಹೆಸರು? ಎಷ್ಟು ವರ್ಷ ಆಯಿತು ಇದು ಸ್ಟಾಪ್ ಆಗಿ? ಲಾಸ್ಟ್ ಸಿನಿಮಾ ಅಣ್ಣತ್ತೇನೆ ಅಲ್ವಾ? ಅಣ್ಣತ್ತೆ ಸಿನಿಮಾ ಲಾಸ್ಟ್. ಒಳಗಡೆ ಹೋಗ್ತಾ ಇದ್ದೀವಿ, ಥಿಯೇಟ್ರ್ ಒಳಗಡೆ. ಯಾರೋ ಹೊಸಬ್ರು ಸಿಕ್ಕರು, ಥಿಯೇಟ್ರಲ್ಲೇ ಇದ್ದಾರೆ. ಸೊ ಇದು ಶ್ರೀರಾಜ್ ಚಿತ್ರಮಂದಿರ. ಭಾಳ ಸಿನಿಮಾಗಳನ್ನು ಜನರು ನೋಡಿದ್ದಾರೆ ಚಿತ್ರಮಂದಿರದಲ್ಲಿ. ಎಲ್ಲ ಇದಾಗ್ಬಿಟ್ಟೈತೆ ಥಿಯೇಟ್ರು. ಅತಿಗಟ್ಟಿದೆ ಥಿಯೇಟರ್. ಮೋಸ್ಟ್ಲಿ ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆ. ಫುಲ್ ಕತ್ಲೆ ಇದೆ. ಮುಂದ್ಗಡೆ ಸ್ಕ್ರೀನ್ ಹತ್ರ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಏನೇನೋ ಇಟ್ಟಿದ್ದಾರೆ. ಫುಲ್ ಕತ್ಲು, ಲೈಟು ಹಾಕಿಲ್ಲ, ಏನೂ ಇಲ್ಲ. ಎಲ್ಲ ಯಾವ್ಯಾವುದು ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ಬೆಳ್ಳಿ ತೆರೆ, ಅತಿ ಹೆಚ್ಚು ಸಿನಿಮಾಗಳನ್ನು ತೋರಿಸಿದಂತಹ ಒಂದು ಬೆಳ್ಳಿ ತೆರೆ. ಸೊ ಚೇರ್ಸು ಎಲ್ಲ ಮೋಸ್ಟ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಮೇಲ್ಗಡೆ ಹೋಗೋಣ, ನೋಡೋಣ ಏನಿದೆ ಅಂತ. ಬಾಲ್ಕನಿ ಹತ್ರ ಹೋಗ್ತಾ ಇದ್ದೀವಿ ಮೇಲ್ಗಡೆ. ಸೊ ನೋಡ್ತಾ ಇರ್ಬೋದು ಕಾಂಪೌಂಡು. ಬಾಲ್ಕನಿಗೆ ಹೋಗ್ತಾ ಇದ್ದೀವಿ. ಸೊ ಇದು ಬಾಲ್ಕನಿ. ಇಲ್ಲಿಂದ ಕಿಟಕಿಯಿಂದ ಫ್ಲೈಓವರ್ ಕಾಣಿಸ್ತಾ ಇದೆ, ಬೆಂಗಳೂರಿಗೆ ಹೋಗುವಂತಹ ಫ್ಲೈಓವರ್. ಕಿಟಕಿಯಿಂದ ಹೊರಗಡೆ ಯಾವುದೋ ಸೋಫಾ ಬೇರೆ ಇಟ್ಟಿದ್ದಾರೆ. ಮೊದಲು ತುಂಬ ಚೆನ್ನಾಗಿತ್ತು ಥಿಯೇಟರು, ಎಲ್ಲ ಕ್ಲಿಯರಾಗಿ ಕ್ಲೀನಾಗಿತ್ತು. ಸೊ ಒಳಗಡೆ ಹೋಗ್ತಾ ಇದ್ದೀವಿ, ಹೇಗಿದೆ ನೋಡೋಣ ಬಾಲ್ಕನಿ. ಇಲ್ಲೂ ಕತ್ಲು. ಬಾಲ್ಕನಿ ಫ್ಲ್ಯಾಶ್ ಲೈಟ್ ಆನ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಮೋಸ್ಟ್ಲಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ನೋಡಿ. ಇವರು ಮಹೇಶ್ ಅಂತ ಈ ಥಿಯೇಟ್ರಲ್ಲಿ ಇದ್ದಾರೆ. ಇವರೇ ನಮಗೆ ಒಳಗಡೆ ಬರೋಕ್ಕೆ ಅವಕಾಶ ಮಾಡಿಕೊಟ್ರು, ಥ್ಯಾಂಕ್ ಯು. ಇದು ಈಗ ಥಿಯೇಟ್ರು ಡೆಮಾಲಿಷ್ ಆಗುತ್ತಂತೆ, ಹಾಗೆ ಏನೋ ಸ್ವಿಮ್ಮಿಂಗ್ ಪೂಲ್ ಏನೋ ಮಾಡ್ತಾರಂತೆ ಅಲ್ವೇನ್ರಿ? ಡೆಮಾಲಿಷ್ ಅದು ಹೇಳಿ ಸ್ವಲ್ಪ. ಹೌದು, ಸ್ವಿಮ್ಮಿಂಗ್ ಪೂಲ್ ಮಾಡ್ತಾರ? ಫೀಲಿಂಗ್ ಫೀಲ್ ಪೂರ್ತಿ ಡೆಮಾಲಿಷ್ ಮಾಡಿಬಿಟ್ಟು ಎಲ್ಲ ಕೆಡವಿ ಇದು ಮಾಡ್ತಾರೆ. ನೀವು ಎಷ್ಟು ದಿವಸದಿಂದ ಇದ್ದೀರಾ ಇಲ್ಲಿಗಾಗಲೇ ಒಂದು ತಿಂಗಳಾಯ್ತು, ಒಂದೂವರೆ ತಿಂಗಳಾಯ್ತು. ಒಂದೂವರೆ ತಿಂಗಳು.
ಓಕೆ ಥ್ಯಾಂಕ್ ಯು ವೆರಿ ಮಚ್. ಇದು ಪ್ರೊಜೆಕ್ಷನ್ ಇಲ್ವಾ? ಎಲ್ಲ ಬಿಚ್ಬಿಟ್ಟವ್ರಾ? ಎಲ್ಲ ಬಿಚ್ಚವ್ರಾ? ಓಕೆ ಥ್ಯಾಂಕ್ ಯು. ಯಾವ ರೀತಿ ಹದಗೆಟ್ಟಿದೆ ಥಿಯೇಟ್ರ್ ಅಂತ ನೀವು ನೋಡ್ಬೋದು. ಸೈಕಲ್ ಸ್ಟ್ಯಾಂಡ್ ಸೈಕಲ್ ಸ್ಟ್ಯಾಂಡ್ ಇದೆ ಅಂತ ವಿಡಿಯೋ ಮಾಡಬೇಕಾದ್ರೇ ಯಾರಾದರೂ ಒಬ್ಬರು ಕೇಳ್ತಾರೆ. ಸೈಕಲ್ ಸ್ಟ್ಯಾಂಡ್ ಇಟ್ಟಿದ್ದು. ಸೈಕಲ್ ಸ್ಟ್ಯಾಂಡ್ ಬ್ಲಾಗ್ ಮಾಡ್ತಾ ಇದ್ದೀವಿ. ಡಾಕ್ಯುಮೆಂಟ್ರಿ ಮಾಡ್ತಾ ಇದೀವಿ. ಯೂಟ್ಯೂಬ್ ಅಲ್ಲಿ ಸೈಕಲ್ ಸ್ಟ್ಯಾಂಡ್ ಇತ್ತು. ಇಲ್ಲಿ ಸುಮಾರು ಸಿನಿಮಾ ಬಂದು ಸುಮಾರು ಸಿನಿಮಾ ನೋಡ್ತಿದ್ವಿ. ಸುಮಾರು ಹಿಂದಿ ಸಿನಿಮಾಗಳು, ಕಾಲಾ ಬಜಾರು, ಅದು ಇದು, ಆಮೇಲೆ ಸುಮಾರು ಕನ್ನಡ ಸಿನಿಮಾಗಳೆಲ್ಲ ನೋಡ್ತಿದ್ವಿ. ಈಗ ಈ ಥಿಯೇಟ್ರು ಡೆಮಾಲಿಷ್ ಆಗ್ತಾ ಇದೆ ಅಂತೆ. ಅದು ಬೇಜಾರಾಗ್ತಾ ಇದೆ. ಡೆಮಾಲಿಷ್ ಆಗೇನೋ ಸ್ವಿಮ್ಮಿಂಗ್ ಪೂಲ್ ಏನೋ ಮಾಡ್ತಾಯಿದ್ದೀನಿ ಅಂತ ಇದ್ದಾರೆ. ನೋಡೋಣ, ಏನೋ ಮಾಡೋದಿಲ್ಲ. ಓಕೆ ಥ್ಯಾಂಕ್ ಯು. ಅಷ್ಟೇ. ಸೊ ಫಸ್ಟ್ ವ್ಲಾಗ್ ಇದು ನಂದು. ಇದೇ ಥರ ಏನಾದರೂ ನೀವು ಸಪೋರ್ಟ್ ಮಾಡಿ ಹೆಚ್ಚು ಏನಾದರೂ ವ್ಯೂಸ್ ಬಂತು ಅಂತ ಅಂದರೆ ನೆಕ್ಸ್ಟ್ ಬೇರೆ ಕಡೆ ವ್ಲಾಗ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ಲು. ಬೇರೆ ಸಿನಿಮಾ ರಿವ್ಯೂಸ್ನ ನೋಡ್ತಾ ಇರಿ. ಸಿಗ್ತೀನಿ. ಬಾಯ್.